Hi, hello everyone. So welcome back to my class. So today I'm going to start is statistics, right? Already we learned so in ninth standard. So what is statistics and different parameters, right? So in 10th class we are already learned. So what is mean by mean, what is mean by median, what is mean by mode, right? So these are the measures of central tendency. Okay, so what is mean by, first of all, what is mean by statistics? Okay, so before going to discussion of statistics, let us know some weightage of chapter and what is the weightage of competitive part, right? So here theory part only is a 7 marks questions chapter is a total 7 marks, ರೈಟ್. ಸೊ ಥಿಯರಿ ಪಾರ್ಟ್ ಅಲ್ಲಿ 7 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಸೊ 1 ಮಾರ್ಕ್ ಸಾರಿ ಸೊ 2 ಮಾರ್ಕ್ಸ್ 2 ಮಾರ್ಕ್ ಸೊ 2 ಮಾರ್ಕ್ಸ್ 1 ಕ್ವಶನ್ಸ್ ಇರುತ್ತೆ. ಸೊ ನೆಕ್ಸ್ಟ್ 5 ಮಾರ್ಕ್ ಕ್ವಶನ್ 5 ಮಾರ್ಕ್ ಕ್ವಶನ್ ಸೊ ಒಂದಿರುತ್ತೆ. ಇಸ್ ದ ಟೋಟಲ್ 2 ಕ್ವಶನ್ಸ್. ಸೊ ದೇ ವಿಲ್ ಆಸ್ಕ್ ಇನ್ ಯುವರ್ ಥಿಯರಿ ಎಕ್ಸಾಮಿನೇಷನ್ಸ್. ಓಕೆ, so come to your KCET. So KCET exam ಅಲ್ಲಿ is a perfect 1 questions ಇರುತ್ತೆ. So each question carry 1 mark, right? And so JEE ನಲ್ಲಿ is very easy questions. JEE ನಲ್ಲಿ so 1 question ಇರುತ್ತೆ for 4 marks. It's a very simple topic. It's a very easy ಕೂಡ, right? JEE ನಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ಈ ಟಾಪಿಕ್ ಅಲ್ಲಿ. ಇಸ್ ವೆರಿ ಈಸಿ. ಸೊ ಜಸ್ಟ್ ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅಂಡ್ ವೇರಿಯನ್ಸ್, ಈ 3 ಕಾನ್ಸೆಪ್ಟ್ ಮೇಲೆ ಸೊ JEE ನಲ್ಲಿ ಈಚ್ ಅಂಡ್ ಎವ್ರಿ ಇಯರ್ಸ್ ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ಸ್ ವೆರಿ ಈಸಿ. ಓಕೆ, ಸೊ ಆಲ್ಮೋಸ್ಟ್ 99.99% ಸ್ಟೂಡೆಂಟ್ ಹ್ಯಾಂಡಲ್ ಮಾಡಬಹುದು. ಸೊ 1 questions, ರೈಟ್? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ easy concept, statistics. Okay, so what is mean by statistics? So why we need to study the statistics, right? So in our day-to-day life, as we come across so many events, as for example, so we are daily in the morning, so we are cycling, so right, so we are jogging, so right, and so we are playing the cricket, so we are playing the hockey. There is so many events, right? Okay, so comparing the events is comparing the so what is the strength of the events, right? Okay, ಮತ್ತೆ ಡಾಟಾಗಳನ್ನ ಸೊ ಒಂದ್ ಕಡೆ ಸೊ ಸೇವ್ ಮಾಡಿ ಆ ಡಾಟಾಗಳನ್ನ ಅನಾಲಿಸಿಸ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಈ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ನೋಡಿರ್ಬೋದು ಸೋ ಮೆನಿ ಇಸ್ ಕಾನ್ಸೆಪ್ಟ್ಗಳು ಬರ್ತವೆ. ಅಂದ್ರೆ ಎಲ್ಲವೂ ಕೂಡ ಒಂದೊಂಥರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತವೆ. ಒಂದು ಇಸ್ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಬಂದ್ರೆ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇಸ್ ಇಂಟ್ರೆಸ್ಟ್ ನೋಡ್ತೀರಾ, ಸೊ ಕಾಂಪೌಂಡ್ ಇಂಟ್ರೆಸ್ಟ್ ನೋಡ್ತೀರಾ, ರೈಟ್? ಸೊ ಈ ತರ ನೋಡ್ತಾ ಹೋಗ್ತೀರಾ. ಇಂಟ್ರೆಸ್ಟ್ ಏನ್ ಬರುತ್ತೆ, ಇದೇನು ಪ್ರಿನ್ಸಿಪಲ್ ಅಮೌಂಟ್ ಏನ್ ಬರುತ್ತೆ, ಈ ತರ ಒಂದ್ ಸೈಡ್ ಹೋಗ್ತೀರಾ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್. ಸೊ ಇದನ್ನ ನಾವೆಲ್ಲಿ ಕರಿತೀವಿ, ಸೊ ಆಕ್ಚುಲಿ ಬೇಸಿಕ್ ಮ್ಯಾಥ್ಸ್ ಅಲ್ಲಿ ಸೊ ಕಲಿತಾ ಹೋಗ್ತೀವಿ. ಸೊ ಇನ್ನೊಂದ್ ಕಡೆ ಏನ್ ನೋಡ್ತಾ ಹೋಗ್ತೀವಿ, ಇಸ್ ಕ್ಯಾಲ್ಕುಲಸ್ ಸರ ಈ ತರ ಹೋಗ್ತಾ ಹೋಗ್ತೀವಿ ಇನ್ನೊಂದ್ ಕಡೆ. ಸೊ ರೈಟ್, ಇನ್ನೊಂದ್ ಕಡೆ ಏನ್ ನೋಡ್ತೀವಿ ಅಂತಂದ್ರೆ ಸೊ ಆಲ್ಜಿಬ್ರಾ ಪಾರ್ಟ್ಗಳು ನೋಡ್ತಾ ಹೋಗ್ತೀವಿ. ಅಂದ್ರೆ ಅಲ್ಲಿ ಸೊ ಯಾವ್ದೋ ಒಂದು ಎಲಿಮೆಂಟ್ ಗಳ ಬಗ್ಗೆ, ಸೊ ಯಾವ್ದೋ ಒಂದು ಸೊ ನಂಬರ್ ಥಿಯರಿ ಬಗ್ಗೆ ಸೊ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇನ್ನೊಂದ್ ಕಡೆ ಇನ್ನೂ ಒಂದು ಬ್ರಾಂಚ್ ಅಂದ್ರೆ ಸೊ ಯಾವ್ದೋ ಈ ಫಂಕ್ಷನ್ಸ್, ಪಾಲಿನಾಮಿಯಲ್ಸ್ ಈ ತರ ಹೋಗ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನಥಿಂಗ್ ಬಟ್ ಇಸ್ ಅನಲೈಸೇಷನ್ಸ್ ಆಫ್ ಡಾಟಾ. ಸೊ ಈ ಡಾಟಾ ಎಲ್ಲಿಂದ ಬರ್ತದೆ ಅಂದ್ರೆ ಸೊ ನಮ್ಮ ಡೈಲಿ ಏನು ಸೊ ಈವೆಂಟ್ಸ್ ನಡೀತವೆ ಆ ಈವೆಂಟ್ಸ್ ಗಳಿಂದ. ಇಸ್ ಫಾರ್ ಎಕ್ಸಾಂಪಲ್ ಸೊ ದ ರನ್ ಸ್ಕೋರ್ಡ್ ಬೈ 2 ಬ್ಯಾಟ್ಸ್ಮನ್ ಅಂತ ನೋಡಿದ್ರೆ ಇನ್ 10 ಮ್ಯಾಚಸ್, ಸಪೋಸ್ 2 ಬ್ಯಾಟ್ಸ್ಮನ್ ಇದೆ, ಅವ್ರ 10 ಸೊ ಒಂದು ಟೂರ್ನಿಮೆಂಟ್ಸ್, ಸೊ ಅದ 10 ಮ್ಯಾಚ್ ಅಲ್ಲಿ ಅವರಿಬ್ಬರ ಸ್ಕೋರ್ ನಾವು ಕಂಪೇರ್ ಮಾಡಿದ್ರೆ ಸೊ ವಿಚ್ ಒನ್ ಇಸ್ ಅ ಮೋರ್ ಸೊ ಎಫೆಕ್ಟಿವ್ ಬ್ಯಾಟ್ಸ್ಮನ್, ವಿಚ್ ಒನ್ ಇಸ್ ಅ ಮೋರ್ ಸ್ಟೇಬಲ್ ಬ್ಯಾಟ್ಸ್ಮನ್, ಸೊ ವಿಚ್ ಒನ್ ಇಸ್ ಲೆಸ್ ಸ್ಟೆಬಿಲಿಟಿ ಬ್ಯಾಟ್ಸ್ಮನ್ ಅಂತ ಕಂಪೇರ್ ಮಾಡ್ಬೋದು. ಅದೇ ರೀತಿ ಇಸ್ ಅ ಬೌಲರ್ ಕೂಡ ನೋಡ್ಬೋದು, ರೈಟ್? ಅದೇ ರೀತಿ ಕಂಪ್ನಿಯಲ್ಲಿ ನೋಡಿದ್ರೆ ಸೊ ನೀವು ಸೋ ಮೆನಿ ಅಡ್ವಾಂಟೇಜಸ್ ಸ್ಟ್ಯಾಟಿಸ್ಟಿಕ್. ಈ ಕಂಪ್ನಿಗಳಲ್ಲಿ ಪ್ರಾಡಕ್ಟ್ ಅನ್ನು ನೀವು
ರೀಪ್ರೊಡ್ಯೂಸ್ ಮಾಡಬೇಕಾದ್ರೆ ಪ್ರೊಡಕ್ಷನ್ಸ್ ಮಾಡಬೇಕಾದ್ರೆ ಅಲ್ಲಿ ಕೂಡ ಅಷ್ಟೇ ನಿಮಗೆ ಸೊ ಎಷ್ಟು ಕ್ವಾಂಟಿಟಿಯಲ್ಲಿ ಸೊ ನಾವು ಸೊ ಪ್ರೊಡಕ್ಷನ್ಸ್ ಅನ್ನ ಕೊಟ್ರೆ ಸೊ ಈ ಒಂದು ಲೆವೆಲ್ ಅನ್ನ ನಾವು ರೀಚ್ ಆಗ್ಬೋದು ಅಂತ ನೋಡ್ತೀವಿ. ಮತ್ತೆ ನೀವು ಈ ಕ್ರಿಕೆಟ್ ಅಲ್ಲಿ ಒಂದು ಸೊ ಸ್ಕೋರಿಂಗ್ ನೋಡ್ಬೋದು. ಸೊ 5-0 to 10 overs ಇಸ್ ಅ ವಿಕೆಟ್ ಸೊ ಫಾಲ್ ಆಗಿರ್ತಕ್ಕಂಥದ್ದು. 10 to 20 hours ಗೆ ಎಷ್ಟು ವಿಕೆಟ್ ಫಾಲ್ ಆಯ್ತು. ಸೊ ಆ ಡಾಟಾ ಕೊಟ್ಟಿರ್ತಾರೆ ನೋಡಿ, ಇಸ್ ಅ ಗ್ರಾಫ್. ಸೊ ಆ ಡಾಟಾ ಯಾವ್ದ್ರ ಮೇಲೆ ಬೇಸ್ಡ್ ಆಗಿರುತ್ತೆ ಅಂತಂದ್ರೆ ಇಸ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಅದನ್ನ ಸೊ ಆ ಡಾಟಾನ ಸೊ ಒಂದು ಥ್ರೂ ಗ್ರಾಫ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಓಕೆನಾ? ಸೊ ನೀವು ಆಲ್ರೆಡಿ ಕಲ್ತಿರ್ತೀರಾ. ಸೊ ಇಸ್ ಅ ಡಾಟಾ ಹ್ಯಾಂಡ್ಲಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ಸೊ ಯೂಸಿಂಗ್ ದ ಗ್ರಾಫ್ ಆಸ್ ಅ ಬಾರ್ ಗ್ರಾಫ್ ಯೂಸ್ ಮಾಡ್ಕೊಂಡು, ಮತ್ತೆ ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಗ್ರಾಫ್ ಯೂಸ್ ಮಾಡ್ಕೊಂಡು, ಸೊ ನೆಕ್ಸ್ಟ್ ಇಸ್ ಹಿಸ್ಟೋಗ್ರಾಮ್ ಗ್ರಾಫ್ ಯೂಸ್ ಮಾಡ್ಕೊಂಡು ಸಮ್ ಡಾಟಾಗಳನ್ನ ಅನಲೈಸೇಷನ್ಸ್ ಮಾಡಿದ್ದೀರಾ, ರೈಟ್? ಸೊ ಓವರ್ ಆಲ್ ಪ್ರೋಸೆಸ್ ಏನಿದೆ ಇಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ ಮೀನ್ಸ್ ಅನಲೈಸೇಷನ್ ಆಫ್ ಡಾಟಾ ಇಸ್ ಅ ವೆರಿ ಬಿಗ್ ಮ್ಯಾಟರ್, ರೈಟ್? ಸೊ ಏನೇನ್ ಡಾಟಾ ಬರ್ಬೋದು ಇದ್ರಲ್ಲಿ ಅಂತ ನೋಡಿದ್ರೆ ಇಟ್ಸ್ ಅ ವೆರಿ ಬಿಗ್ ಸೊ ರೋಲ್ ಇದೆ ಸ್ಟ್ಯಾಟಿಸ್ಟಿಕ್ಸ್. ಫಾರ್ ಎಕ್ಸಾಂಪಲ್ ಇಸ್ ವೆರಿ ವೈಡ್ ಅಪ್ಲಿಕೇಶನ್ಸ್ ಬಂದಿಲ್ಲಿ ನಿಮಗೆ ಎಕನಾಮಿಕ್ಸ್ ಅಲ್ಲಿ ಇಸ್ ವೆರಿ ಸೊ ನಿಮಗೆ ಸೊ ದೊಡ್ಡ ಅಂದ ಸೊ ಒಂದು ಬಿಗ್ ರೋಲೇ ಇದೆ ಸ್ಟ್ಯಾಟಿಸ್ಟಿಕ್ಸ್. ನೀವು ಆಕ್ಚುಲಿ ನಾವು ಕಲಿತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇಸ್ ವೆರಿ ಸಿಂಪಲ್ ಸ್ಟ್ಯಾಟಿಸ್ಟಿಕ್ಸ್ ಕಲಿತಾ ಹೋಗ್ತೀವಿ. ಸೊ ಯಾರು BSc ನಲ್ಲಿ ಸ್ಟ್ಯಾಟ್ಸ್ ಅಂಡ್ ಪ್ರೊಬಬಿಲಿಟಿ ತಗೋತಾರೆ ಅವರು ಡೆಪ್ತ್ ಅಲ್ಲಿ ಕಲಿತಾರೆ. ಸೊ ಅವ್ರು ಬಿಟ್ರೆ ಇನ್ನ ಎಕನಾಮಿಕ್ಸ್ ಅಲ್ಲಿ, ಸೊ ಎಕನಾಮಿಕ್ಸ್ ಅಲ್ಲಿ ಇಸ್ ಸ್ಟ್ಯಾಟಿಸ್ಟಿಕ್ಸ್ ಪಾರ್ಟಿಸಿಪೇಷನ್ ಏನಿದೆ ಅದರ ರೋಲ್ ಏನಿದೆ ಇಸ್ ವೈಡ್ ಅಲ್ಲಿ. ಓಕೆ, ಸೊ ಇದ್ರಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ರೈಟ್, ಆಲ್ರೆಡಿ ನೀವು ಅರ್ಲಿಯರ್ ಕ್ಲಾಸಸ್ ಅಲ್ಲಿ ಕೆಲವೊಂದು ಡೆಫಿನೇಷನ್ಸ್ ಗಳನ್ನ ಕಲ್ತಿದೀವಿ ಆಲ್ರೆಡಿ. ಸೊ ವಾಟ್ ಈಸ್ ಮೀನ್ ಬೈ ಮೀನ್, ರೈಟ್? ಇಸ್ ದ ಫಸ್ಟ್ ಒನ್ ಮೀನ್. So mean. So what is mean? So mean is the sum of all the observations divided by some number of observations. That is what the mean of the given observations. So let x1 comma x2 comma x3 up to so on xn be n observations. x1 x2 x3 xn be n observation. Bn, so observation. So then so mean is defined as, so mean is equal to the ratio of sum of all the observation, so right, sum of all the observations. Here number of observation is how much? N. So what is mean? The ratio of sum of all observation to its number of observation is called what? So mean of the given data. So right, suppose a batsman scored by, so batsman scored in 10 matches. Suppose is the first match he scored 5 runs, is the next match 0 runs. So 1 runs, next match is a 2 runs, is a 5 runs. Is only 5 matches to one, right? So this is the observations x1, x2, x3, x4, x5. So only is the 5 observations is there. The runs scored by the batsman in 5 matches. Is the first match so batsman scored by 5 runs only, right? So there is a mean. The mean is equal to what? The ratio sum of all observation, so 5 plus 0 plus 1 plus 2 plus 5. So total number of observation here, so 5. So okay, is a 5 plus 0 5, so 5 plus 1 6 plus 2 8 plus 5 13. So 13 by is the 5. So right, is a 2 point something is the mean. So nothing but is the average score in 5 matches. Okay, so is the actually the mean is denoted by is the mean of n observation, so denoted by x bar.
The mean of n observations is denoted by the symbol x bar. The mean is denoted as what? X bar. So right. So this is for ungrouped data. So already we learned. So what is mean by mean for grouped data and ungrouped data? Okay. So this is the ungrouped data. Okay. So ungrouped data means what? So ಇಲ್ಲಿ ಗ್ರೂಪ್ ಡಾಟಾ ಅನ್ಗ್ರೂಪ್ ಡಾಟಾಗೆ ಸೊ ಬಂಚ್ ಅಲ್ಲಿ ಬರುತ್ತೆ ಅಂದ್ರೆ ಸೊ ಸಪೋಸ್ ಸೊ ಇಲ್ಲಿ ನಾವೇನು x1 is ಅಂದ್ರೆ ಫಸ್ಟ್ ಮ್ಯಾಚ್ ಅಂಡ್ ಫಿಫ್ತ್ ಮ್ಯಾಚ್ ಅಲ್ಲಿ 5 ರನ್ಸ್ ತಗೊಂಡಿದ್ರೆ ಹೌ ಅಂದ್ರೆ ಇಸ್ ನಂಬರ್ ಆಫ್ ಮ್ಯಾಚಸ್ ತುಂಬಾ ಜಾಸ್ತಿ ಬಂದ್ರೆ ಅವಾಗ ಏನ್ ಮಾಡ್ತೀವಿ ಗ್ರೂಪ್ ಗಳನ್ನ ಮಾಡ್ತೀವಿ ಹೌದಲ್ಲ ಅಂದ್ರೆ ಈ ಒಂದು 100 ಮ್ಯಾಚ್ ಅಲ್ಲಿ ಸೊ 100 ಮ್ಯಾಚ್ ಅಲ್ಲಿ 99 ಹೊಡೆದಿದೆ ಸೊ ನೀವು 100 ಟೈಮ್ಸ್ ತಗೊಂಡಿಲ್ಲ ಅವಾಗ ಸೊ ಹಾಗಾದ್ರೆ ಒಂದು ಆ ಫ್ರೀಕ್ವೆನ್ಸಿ ಓದಿವಿ ಇಸ್ ಅ ಫ್ರೀಕ್ವೆನ್ಸಿ ಎಷ್ಟು ಇಸ್ 100 ಎಷ್ಟು ಹೊಡೆದಿರೋದು ಸೊ 199 100 ಇಸ್ 99 ಅನ್ನ 160 ಟೈಮ್ಸ್ ಸೊ ಸ್ಕೋರ್ ಮಾಡಿದ್ದಾರೆ ಬ್ಯಾಟ್ಸ್ಮನ್ ಆ ತರ ತಗೋತೀವಲ್ವಾ ಹೌದಲ್ವಾ ಸೊ ಅದನ್ನ ಗ್ರೂಪ್ ಡಾಟಾ ಅಂತ ಹೇಳ್ತೀವಿ ಸೊ ಇಲ್ಲಿ ನಮಗೆ ಸೊ ಜಸ್ಟ್ ಸಿಂಪಲ್ ಅಬ್ಸರ್ವೇಷನ್ಸ್ ಅಂದ್ರೆ ನಾವು ಒಂದು ಮ್ಯಾಚ್ ಅಲ್ಲಿ ಏನೋ ಒಂದು 5 ರನ್ಸ್ ಒಂದು 5 ಮ್ಯಾಚ್ ಆಡಿದ್ದಾರೆ ಸೊ ಒಂದು 5 ಮ್ಯಾಚ್ ಸೊ ಆಡಿದಾಗ ಸೊ 5 ರನ್ಸ್ 0 ರನ್ಸ್ 1 ರನ್ಸ್ 2 ರನ್ಸ್ 5 ರನ್ಸ್ ಬಂದಾಗ ಇಲ್ಲಿ ನಾವು ಕಂಟಿನ್ಯೂಸ್ ಅಂದ್ರೆ ಗ್ರೂಪ್ ಡಾಟಾ ಹೊಡಾಗಿಲ್ಲ ಯಾಕಂದ್ರೆ ಇಸ್ ವೆರಿ ಸಿಂಪಲ್ ಆಗಿರುತ್ತೆ ಅದನ್ನ ಈ ಮೆಥಡ್ ಅಲ್ಲಿ ಯೂಸ್ ಮಾಡೋದು ಇಸ್ ಮೀನ್ ಸೊ 13/5 ಇಸ್ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ ಹೌದಲ್ವಾ ಇಸ್ ಫಾರ್ ಸೊ ಅನ್ಗ್ರೂಪ್ಡ್ ಡಾಟಾ ಹಾಗಾದ್ರೆ ಇಸ್ ಗ್ರೂಪ್ ಡಾಟಾಗೆ ಸೊ ಹೇಗಿರುತ್ತೆ ಗ್ರೂಪ್ ಡಾಟಾನಲ್ಲಿ ಇಸ್ ಎರಡು ಟೈಪ್ ಇದೆ ಆಲ್ರೆಡಿ ನೋಡಿದ್ದೀರಿ ಆಲ್ರೆಡಿ ಸೊ ಫ್ರೀಕ್ವೆನ್ಸಿನ ಡಿಸ್ಟೆನ್ಸ್ ಅನ್ನ ಆಲ್ರೆಡಿ ಸ್ಟಡಿ ಮಾಡಿದ್ವಿ ಸೊ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದೆ ಮತ್ತೆ ಕಂಟಿನ್ಯೂಸ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದೆ ಸೊ ಗ್ರೂಪ್ ಡಾಟಾ ಓಕೆನಾ ಸೊ ಹಾಗಾದ್ರೆ ಸೊ ಅಬ್ಸರ್ವೇಷನ್ಸ್ ವಿತ್ ಫ್ರೀಕ್ವೆನ್ಸಿ ಇದೆ ಅಂದ್ರೆ ಸೊ x1 ಅಬ್ಸರ್ವೇಷನ್ಸ್ ಕಮ್ಸ್ f1 ಟೈಮ್ಸ್ ಸೊ x2 observation comes in so f2 observations f2 times okay ಅದಕ್ಕೆ ಏನ್ ಬರುತ್ತೆ ನೋಡೋಣ ಮೀನ್